ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ಒಂದು ವಿಶೇಷವಾದ ವಿಭಿನ್ನವಾದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಶಿಲ್ಪಿಗಳಿಗೆ ಒಂದು ನಮನ, ಹಾಗೆ ಶಿಲ್ಪಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಗಿರುತ್ತೆ ಈ ವಿಡಿಯೋ. ಹಾಗೆ ಈ ಈ ಪೀಠ ಮಾಡಿದ್ದಾರೆ ನೋಡಿ, ಅದರದ್ದು ಪೂರ್ತಿ ವಿವರಣೆ ಸಹ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ದೇವಸ್ಥಾನದ ಸ್ವಲ್ಪ ವೀಕ್ಷಣೆ ಕೂಡ ಈ ಪುಟ್ಟು ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಪುಟ್ಟು ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಇದು ಅಮ್ಮನವರ ದೇವಸ್ಥಾನ ಆಗಿರುತ್ತೆ. ಆ ದೇವಸ್ಥಾನಕ್ಕೆ ನಮ್ಮ ಯಜಮಾನರು ಈ ರೀತಿಯಾಗಿ ಪೀಠ ಮಾಡಿಕೊಟ್ಟಿದ್ರು. ಬೆಳ್ಳಿದು ಪೀಠ ಆಗಿರುತ್ತೆ. ಇದು ನೋಡ್ತಾ ಇದ್ದೀರಲ್ವ, ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಪೀಠ ಅಂತೂ. ಅದು ಶಿಲ್ಪಿಗಳ ಕೈ ಚಳಕನೆ ಅಂತ ಹೇಳ್ಬೋದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಯಜಮಾನರು ಶಿಲ್ಪಿಗಳು ಅಂತ. ನೋಡಿ, ಈ ರೀತಿಯಾಗಿ ಮಾಡಿಸಿದ್ರು. ಈ ರೀತಿಯಾಗಿದೆ ಶಿಲ್ಪಿಗಳು ಮಾಡಿರೋ ಅಂತಹ ಬೆಳ್ಳಿ ಪೀಠ ಆಗಿರುತ್ತೆ ಕಣ್ರಿ ಇದು. ನೋಡ್ರಿ, ಕಲಾ ವಿನ್ಯಾಸ ಅನ್ನೋದು ಅದು ಎಲ್ರಿಗೂ ಸಾಧ್ಯವಿಲ್ಲ ಕಣ್ರಿ. ಶಿಲ್ಪಿಗಳೇ ಸಾಟಿ ಅಂತ ಹೇಳ್ಬೋದು ಕಣ್ರಿ. ನಾನಂತೂ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿಲ್ಪಿಗಳೇ ಸಾಟಿ, ಹಾಗೆ ನಮ್ಮ ಯಜಮಾನರು ಶಿಲ್ಪಿಗಳು ಅಂತ. ನೋಡಿ ಎಷ್ಟು ಕಲಾ ವಿನ್ಯಾಸ, ಸುಮ್ಮನೆ ಆಗತ್ತಾ? ಎಲ್ಲರ ಕೈಯಲ್ಲೂ ಅದು ಸಾಧ್ಯವಿಲ್ಲ ಕಣ್ರಿ. ಶಿಲ್ಪಿಗಳೇ ಸಾಟಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಅವರೇ ಶಿಲ್ಪಿಗಳೇ ಈ ಕೆಲಸ ಮಾಡೋಕ್ಕಾಗೋದು, ಅವರೇ ಸಹ ಕೆತ್ತಕ್ಕೂ ಸಹ ಆಗೋದು. ಎಷ್ಟು ಕಲಾ ವಿನ್ಯಾಸ, ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡ್ರಿ. ಕಲಾಕೃತಿ ಅನ್ನೋದು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಈ ಬೆಳ್ಳಿ ಕವಚದ ಕಲಾ ವಿನ್ಯಾಸ, ಶಿಲ್ಪಿಗಳು ಮಾಡಿರುವಂತಹ ಕಲಾ ವಿನ್ಯಾಸ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿತ್ತು ಸಹಿತ. ನೋಡಿ, ಇದು ನಿಮ್ಗೆ ನೋಡಿದ್ರೆ ಅರ್ಥ ಆಗ್ತಾ ಇಲ್ಲ ಅನ್ಸತ್ತೆ, ಆದರೆ ದೇವ್ರಿಗಿಟ್ಟು ನೋಡಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಈ ಪೀಠ ಅನ್ನೋದು ಯಾರೋ ಮಾಡಿಸಿರೋದು ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಈ ಬೆಳ್ಳಿ ಕವಚದ ಪೀಠ. ಅವ್ರಿಗೊಂದು ದೊಡ್ಡ ನಮನ. ನವಿಲು ಸಹ ಇದೆ, ಡಿಸೈನು. ಈ ರೀತಿಯಾಗಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ತೋರಣಗಳ ಡಿಸೈನ್ ಅಂತೂ ಈ ಥರ ಡಿಸೈನು ಯಾರಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅದು ಶಿಲ್ಪಿಗಳ ಕೈಯಿಂದನೇ ಸಾಧ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಲ್ವಾ? ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡ್ರಿ. ಕಲೆಯ ವಿನ್ಯಾಸ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ತಾವರೆ ಹೂವಿನ ವಿನ್ಯಾಸ ಸಹಿತ ಇದೆ, ತೋರಣಗಳ ವಿನ್ಯಾಸ ಸಹಿತ ಇದೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈ ಕಲಾ ವಿನ್ಯಾಸ ಅಂತ ಹೇಳ್ಬೋದು. ತುಂಬ ಚೆನ್ನಾಗೂ ಸಹ ಇತ್ತು. ಈ ದೇವ್ರಿಗಿಟ್ಟಾಗಂತೂ ಸುಂದರವಾಗಿ ಕಾಣ್ತಾ ಇತ್ತು ಕಣ್ರಿ. ನಿಮ್ಗೆ ಹೀಗೆ ನೋಡಿದ್ರೆ ಅರ್ಥ ಆಗಲ್ಲ. ಅದು ಫೋಟೋ, ದೇವ್ರಿಗಿಟ್ಟಿರೋದು ಪೀಠದ ಫೋಟೋ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ತೆಗೆದಿರೋ ವಿಡಿಯೋ ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ. ಅಮ್ಮನವರಿಗೆ ಇಟ್ಟಿರೋ ಪೀಠ ಆಗಿರುತ್ತೆ. ಪಾದದ ಹತ್ರ ಇರೋದೇ ಪೀಠ ಅಂತಾರೆ ನೋಡಿ. ಈ ರೀತಿಯಾಗಿ ನಿಮ್ಗೆ ಗೊತ್ತಾಯ್ತಲ್ವಾ? ನೋಡಿ, ಅವರು ಈ ಪೀಠ ಮಾಡಿಕೊಟ್ಟಿರೋದು ನೋಡಿ, ತುಂಬ ಖುಷಿಯಿಂದ ಸನ್ಮಾನ ಸಹಿತ ಮಾಡಿದ್ರು. ಈ ಪೀಠ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಕ್ಕೆ ಅವರು ಖುಷಿಯಿಂದ ಪೀಠ ಮಾಡಿಸಿರೋದ್ರ ಜೊತೆಗೆ ಸನ್ಮಾನ ಸಹಿತ ಮಾಡಿದ್ರು, ಶಾಲು ಎಲ್ಲ ಹಾಕಿ. ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ತುಂಬಾ ಖುಷಿ ಆಯಿತು ಈ ರೀತಿ ಸನ್ಮಾನ ಮಾಡಿರೋದಕ್ಕೆ. ನೋಡಿ, ಅಮ್ಮನವರು ಸಹಿತ ಇದ್ದಾರೆ. ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ದಯಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮನವರ ಪಾದಕ್ಕೆ. ಅಮ್ಮನವರೇ ಸಾಕ್ಷಿಯಾಗಿ ಹೂವು ಪ್ರಸಾದ ಸಹಿತ ಕೊಟ್ಟರು. ಹಾಗೆ ನೋಡಿ, ದೇವಸ್ಥಾನದ ವೀಕ್ಷಣೆ ಇದಾಗಿರುತ್ತೆ. ಅಲ್ಲಿ ವಿಡಿಯೋ ತೆಗೆಯೋಂಗಿಲ್ಲ, ಆ ಕಾರಣಕ್ಕಾಗಿ ಈ ಒಂದೊಂದು ಪಿಕ್ ಫೋಟೋಗಳನ್ನ ನಿಮ್ಗೆಲ್ರಿಗೂ ವೀಕ್ಷಿಸ್ತಾ ಇದ್ದೀನಿ. ನೋಡಿ, ಅಮ್ಮನವರ ದೇವಸ್ಥಾನದ ಫೋಟೋಗಳು ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ಅಂತೂ. ತುಂಬ ಸತ್ಯವಾದ ದೇವರು ಅಂತ ಸಹಿತ ಹೇಳ್ಬೋದು. ನೋಡಿ, ಪೀಠ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಶಿಲ್ಪಿಗಳು ಪೀಠನ ಮಾಡಿದ್ರು, ಹಾಗೆ ದೇವಸ್ಥಾನಕ್ಕೆ ಅರ್ಪಿಸಿದ್ರು, ಹಾಗೆ ಅವರು ಸನ್ಮಾನ ಸಹಿತ ಮಾಡಿದ್ರು. ಇದಾಗಿತ್ತು ಇವತ್ತಿನ ಶಿಲ್ಪಿಗಳಿಗೆ ಸನ್ಮಾನ, ಹಾಗೆ ಶಿಲ್ಪಿಗಳ ಕಲಾಕೃತಿ ವಿನ್ಯಾಸ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ.
ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.